ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ ಕೆಲಸ ನಡೆದು ನೋಡಿರಿ ಫುಲ್ಲು ದಸರಾ ಹಬ್ಬದು. ಈಗ ಬಟ್ಟೆ ಎಲ್ಲ ತೆಗಿಲತ್ತೀನಿ, ಗಂಟು ಕಟ್ಟಿ ಇದು ರೂಮ್ ಎಲ್ಲ ಖಾಲಿ ಮಾಡ್ತೀನಿ. ಕೆಲಸದಾಗ ನೋಡ್ರಿ ಮತ್ತು ಈಕಿ ಮಯೂರಿನೂ ಬಂದಾಳ. ಆಕಿ ಫುಲ್ ಮಜಾ ಹೊಂಟದ. ನಾವೆಲ್ಲ ಬಟ್ಟೆ ಕೆಳಗೆ ಹಾಕಿದ್ರೆ ಆಟ ಆಡ್ಲತ್ತಳ ಬಟ್ಟೆ ಎಲ್ಲ ತೊಗೊಂಡು. ಈಗ ಫುಲ್ಲು ರೂಮ್ ಎಲ್ಲ ಖಾಲಿ ಮಾಡಿ ನೋಡಿರಿ. ಫಸ್ಟ್ ಬೆಡ್ರೂಮ್ ಖಾಲಿ ಮಾಡೀನಿ. ನಮ್ಮ ಸನ್ನಿಧಿಗೆ ಮ್ಯಾಲೆ ಏರ್ಸೀನಿ, ಬಾತ್ರೂಮ್ ಮೇಲದ ಅಲ್ಲೆಲ್ಲ ಸಾಮಾನು ಇಡ್ತೀನಿ ವೇಸ್ಟ್ ಇದ್ದಿಂದು. ಅದೆಲ್ಲ ತೆಗೆದು ಖಾಲಿ ಮಾಡಿ ಈಕಿ ಕ್ಲೀನ್ ಮಾಡಕ್ಕೆ ಹಚ್ಚೀನಿ. ಆಯ್ತಿದ ಮ್ಯಾಲೂ ಕ್ಲೀನ್ ಮಾಡ್ಲತ್ತೀನಿ. ಜಾಡು ಎಲ್ಲ ಹೊಡ್ದೀನಿ. ಹಸಿ ಬಟ್ಟೆ ಮಾಡಿ ಎಲ್ಲ ಒರೆಸ್ಕೊಂಡು ಬರ್ತಾಳೆ. ಒರೆಸಿ ಎಲ್ಲ ಧೂಳು ಅದೆಲ್ಲ ಮನೆ ಕ್ಲೀನ್ ಮಾಡ್ದಂಗೆ ಎಲ್ಲ ತೊಳೆ ಬದಲಿ ಒರೆಸ್ಕೊಂಡು ಹೊಂಟೀವಿ. ತೊಳೆರ್ದ ಭಾಳ ಟಯರ್ಡ್ ಆಯ್ತದ, ನೀರೆಲ್ಲ ನಿಂತ ಅಂಥೇಳಿ ಒರೆಸ್ಲತ್ತಳ. ನೀರು ಒಂದು ಅರ್ಧ ಒರೆಸೋದು ಮತ್ತು ನೀರು ಚೇಂಜ್ ಮಾಡ್ತೀವಿ. ತಿಳಿ ನೀರಾಗ ಒರೆಸ್ಕೊತಾ ಬರ್ತೀವಿ. ಕೆಳಗೆ ಮ್ಯಾಲಿಂದ ಅದೆಷ್ಟು ಒರೆಸಿ ಕೊಟ್ಟಳ ನಮ್ಮ ಸಣ್ಣ. ಮತ್ತು ನಾ ಕೆಳಗಿಂದ ಅಂದ್ರೆ ನಾ ಒರೆಸ್ಲತ್ತೀನಿ. ಇಲ್ಲೆಲ್ಲಾರ ಸ್ವಲ್ಪ ಕೈ ಅದು ಹಚ್ತಾವಲ್ಲ ಮಕ್ಕಳು, ಅದು ಏನಾರ ಕೆಂಪಗೆ ಇದಾಗಿತ್ತು, ಗಲೀಜಾಗಿತ್ತು ಅಂದ್ರೆ ಜರ ಸಾಬೂನದು ಬಟ್ಟೆ ಒಳಗೆ ಸಾಬೂನು ಹಚ್ಚಿ ಒರೆಸಿ ಬಟ್ಟೆನಿಂದ ಕ್ಲೀನ್ ಮಾಡತ್ತೀನಿ ನೋಡಿರಿ. ವರ್ಷಿಗೆ ಇದೇ ಥರ ಮಾಡ್ತೀವಿ. ಇದು ಯಾವ್ದ್ರ ಸಲ ಮಾಡತ್ತೀವಿ ಅಂದ್ರೆ ದಸರಾ ಹಬ್ಬದ ಕ್ಲೀನಿಂಗ್ ನಡೆದದ್ರಿ ನಮ್ಮಲ್ಲಿ. ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ ನೋಡಿರಿ. ಈಗ ಬಟ್ಟೆ ಇಡೋದು ಅಲ್ಮಾರಿನೇ ಇತ್ತು, ಅದನ್ನು ಎಲ್ಲ ಫುಲ್ ಖಾಲಿ ಮಾಡೀನಿ. ಎಲ್ಲ ಬಟ್ಟೆ ಕಟ್ಟಿ ಹೊರಗಿಟ್ಟೀನಿ. ಫುಲ್ ಹಾಲೆಲ್ಲ ಜಾಗ ಇದಾಗಿ ಹೋಗ್ಯದ. ನಮಗೆ ಕುಂಡ್ರಲಕ್ಕನ ಜಾಗ ಇಲ್ದಂಗೆ ಆಗ್ಯದ. ಹಂಗಂದು ಈಗ ರಾತ್ರಿ 7 ಗಂಟೆ ತನಕ ಐತ್ರಿ ಒರೆಸೋದು. ಮನೆ ಎಲ್ಲ ಬೆಡ್ರೂಮು ಎಲ್ಲ ಒರೆಸಿ ಈಗ ನೋಡಿರಿ 7 ಗಂಟೆ ಆಗಿತ್ತು. ಸ್ನಾನ ಮಾಡ್ಕೊಂಡು ಬಂದೀನಿ. ಅಡುಗೆ ಅದು ಏನೂ ಇಲ್ಲ ಇವತ್ತು. ನಮ್ಮ ಮಮ್ಮಿರು ಊಟಕ್ಕೆ ಕರೆದ್ರಲ್ಲಿಗೆ. ನಮ್ಮ ಅಜ್ಜಿದು ಪುಣ್ಯತಿಥಿ ಅದ ಇವತ್ತು. ಹಂಗಂದು ಊಟ ಮಾಡಿಸ್ಬೇಕು ಥೋಡೆ ಹೊರಗಿನವರಿಗೆ ಅಂಥೇಳಿ ಆಯಿತು. ಆಕೆ ಅವ್ರಿಗೆ ಏನು ಇಷ್ಟ ಇರ್ತದಲ್ಲ ಅದು ಮಾಡ್ತಾರೆ. ಹಂಗಂದು ಚಿಕನ್ ಬಿರಿಯಾನಿ ಮತ್ತು ಸಾರು ರೊಟ್ಟಿ ಇದೆಲ್ಲ ಮಾಡ್ಯಾರ. ಈಗ ಚಹಾ ಕುಡ್ಲತ್ತೀನಿ. ಚಾಯ್ ಕುಡ್ದು ಹೋಗ್ತೀವಿ ನೋಡಿರಿ. ಹೋಗೋರ ಅಷ್ಟರೊಳಗೆ ಲೈಟ್ ಹೋಯ್ತು. ಮಳೆನೂ ಹೊಂಟದ ಫುಲ್ಲು. ಮಳೆ ಸಲುವಾಗಿ ನಿಂತಿದ್ದೆವು. ಚಾಯ್ ಟಯರ್ಡ್ ಆಗೋಗಿತ್ತು, ಸ್ನಾನ ಮಾಡಿದಲ್ಲ. ಹಂಗಂದು ಚಾಯ್ ಕೊಡಮ್ಮಂಥೇಳಿ ಚಾಯ್ ಕುಡ್ಲತ್ತೀನಿ. ಈಗ ಹೋಗ್ಲತ್ತೀವಿ ನೋಡಿರಿ. ಈಗ ಮನೆಗೆ ಕತ್ತಲಾಗ್ಯದ, ಮಳೆನೂ ಹೊಂಟದ. ಛತ್ರಿ ಹಿಡ್ಕೊಂಡು ಹೋಗ್ಲತ್ತೀವಿ. ಹೋಗಿ ಊಟ ಮಾಡಿ 9:30 ಹಂಗೆ ಮನೆಗೆ ಬಂದೆವು. ಬಂದು ಮಲ್ಕೊಂಬದೇ ಆಯ್ತು. ಈಗ ನೋಡಿರಿ ಪೂಜೆಗೆಲ್ಲ ಪೂಜೆ ಆಗ್ಯದ. ಪೂಜೆದ ವೀಡಿಯೋ ಮಾಡಿಲ್ಲ. ಊಟ ಮಾಡ್ಲಿಕ್ಕೆಲ್ಲ ತಂದಿಡ್ಲತ್ತಾಳ ನಮ್ಮ ತಂಗಿ. ನಮ್ಮ ಸಣ್ಣನೂ ಹೆಲ್ಪ್ ಮಾಡತ್ತಾಳ. ಹಾಗೆ ನಮ್ಮ ಮಮ್ಮಿ ಕುಂತಾರ ಸೋಫಾದ ಮೇಲೆ. ನಾನು ಈಗ ಎಲ್ಲ ಊಟ ತಂದಿಟ್ಟಿವಿ. ಪೂಜೆ ಆಯ್ತಲ್ಲ, ಪೂಜೆ ಆದಮೇಲೆ ಎಲ್ಲರೂ ಬೇಡ್ಕೊಂಡು ಊಟ ಮಾಡಿದೆವು. ರಾತ್ರಿ 9:30ಗೆ ಮನೆಗೆ ಬಂದೆವು. ಮರುದಿವ್ಸ ಮತ್ತು ಕೆಲಸ ನೋಡಿರಿ. ಎಲ್ಲ ಭಾಂಡೆ ಎಲ್ಲ ತೆಗ್ದಿನೆಲ್ಲ, ಭಾಂಡೆ ಎಕ್ಸ್ಟ್ರಾ ಇದನ್ನೆಲ್ಲ ತೆಗೆದಿಟ್ಟಿದ್ದೆ, ಅವೆಲ್ಲ ತೊಳಿಲತ್ತೀನಿ. ಉದ್ದಿ ಎಲ್ಲ ಬಿಸಿಲಿಗೆ ಒಣ ಹಾಕಿ ಮಾಡಿ ಬಟ್ಟೆನಿಂದ ಒರೆಸಿ ಇಡ್ತೀವಿ. ಹಂಗಂದು ತೊಳಿಲತ್ತೀನಿ. ಫುಲ್ಲು ಒಂದು 2-3 ಬುಟ್ಟಿ ಭಾಂಡೆ ಆಗಿವು. ಅವಿಷ್ಟು ತೊಳೆದೀನಿ. ಇಲ್ಲಿ ನೋಡಿರಿ ತೊಳೆಗೆ ಮಾಡೇ ಇಟ್ಟು ಬಂತು ನೋಡಿರಿ. ಮಾಡೇ ಬಂದದ್ದು ಫುಲ್ಲು. ಒಂದು ಬುಟ್ಟಿ ಒಳಗೆ ಒಯ್ದಾಳ. ಇವು ಲಾಸ್ಟ್ ಇದ್ದವು ಹಸಿ ವೈನ ಮಾಡಾಗ್ಯದ ಭಾಳ. ಹಂಗಂದು ಈಗ ಅವಿಸ್ ತೊಳೆದು ಈಗ ನೋಡಿರಿ ಕಿಚನ್ ಅದೆಲ್ಲ ಫುಲ್ಲು ಗಲೀಜಾಗ್ಯದ. ಕಿಚನ್ ಅದು ಒರೆಸ್ತೀನಿ. ಒರೆಸಿ ಅದರೊಳಗೆ ಮತ್ತು ನಾಳೆ ದೋಸೆ ಹಾಕೊಂಬಂಥೇಳಿ ಅಕ್ಕಿ ಬೇಳೆ ನೆನೆಯಕ್ಕೆ ಇಟ್ಟಾಳ ನಮ್ಮ ಮಗಳು ದೊಡ್ಡಕ್ಕೆ. ಈಗ ನೋಡಿರಿ ಫುಲ್ ಮನೆ ಎಲ್ಲ ಹೆಂಗೆ ಹೋಗ್ಯದ. ಎಲ್ಲಿ ನಿಂದ್ರಲಕ್ಕೂ ಜಾಗ ಇಲ್ದಂಗೆ ಆಗ್ಯದ. ಮಲ್ಕೊಳಕ್ಕೆ ರಾತ್ರಿ ಅಷ್ಟು ಜಾಗ ಮಾಡ್ಕೊಂಡು ಮಲ್ಕೊಲತ್ತಿದ್ದೆವು. ಒಟ್ಟು ಎಲ್ಲ ನೋಡ್ರಿ ಇಷ್ಟು ಹೈಟಿಗೆ ಆಗ್ಯಾವ ಬಟ್ಟೆ. ಈಗ ನೋಡಿರಿ ಇದೆಷ್ಟು ಜಾಗದಾಗೆ ಮಲ್ಕೊಲತ್ತೀವಿ. ತೋರಿಸ್ಲತ್ತೀನಿ ನಿಮಗೆ.
ಈಗ ನೋಡಿರಿ ರುಬ್ಬೋದು ಬೇರೆ ಕೆಲಸ ಅದ. ಈಗ ಕಿಚನೆಲ್ಲ ಕ್ಲೀನ್ ಮಾಡ್ತೀನಿ. ಮಾಡಿ ಚಾಯ್ ಇಟ್ಟು ನೋಡಿರಿ. ಈಗ ಕಿಚನ್ ಕ್ಲೀನ್ ಮಾಡಿ ಚಾಯ್ ಕುಡಿಯೋಣ ಅಂಥೇಳಿ ಸಂಜೆಗೆ ಒಂದೇ ವಿಡಿಯೋದಾಗ 2 ಸಲ ಚಾಯ್ ಮಾಡೋದು ಬಂದದ. ನಿನ್ನೆ 2 ದಿವಸದಿಂದ ವಿಡಿಯೋ ಅದಲ್ರಿ ಇದು. ಹಂಗಂದು ಸಂಜೆಗೆ ಚಾಯ್ ಕೊಡ್ಲತ್ತೀನಿ. ಫುಲ್ ಟಯರ್ಡ್ ಆಗೋಲ್ಲತ್ತದ. ಈಗ ಇವತ್ತು ಸಹಿತನೂ ಬಟ್ಟೆ ಒಗ್ದೀನಿ ಭಾಳ. ಒಗ್ದು ಇಲ್ಲೇ ಛತ್ತಿನ ಮೇಲೆ ಕುಂತು ವಾಯ್ಸ್ ರೆಕಾರ್ಡ್ ಮಾಡ್ಲತ್ತೀನಿ. ಸ್ವಲ್ಪ ಆವಾಜ್ ಬಂದ್ರೂ ಬರ್ತದೆ. ಹೊರಗಿಂದು ಗಾಡಿ ಅದು ಹೋಗೋದು. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು 4 ಗಂಟೆ ಆಗ್ಯದ. ಇಲ್ಲೇ ಕುಂತು ವಾಯ್ಸ್ ರೆಕಾರ್ಡ್ ಮಾಡ್ಲತ್ತೀನಿ. ಈಗ ಚಾಯ್ ಕುಡ್ದು ಅಡುಗೆ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.